ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಇಬ್ಬೀಡು, ಹಾಸನ ಜಿಲ್ಲಾ ವರದಿಗಾರ. ಹಾಸನ ಅಂದರೆ ಸದಾ ರಾಜಕೀಯ ವಲಯದಲ್ಲಿ ಚಟುವಟಿಕೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ದೇಶಕ್ಕೆ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರನ್ನ ದೇಶದ ಪ್ರಧಾನಿಯನ್ನಾಗಿ ಮಾಡಿದಂಥ ಜಿಲ್ಲೆ ಹಾಸನ. ಒಂದಲ್ಲ ಒಂದು ವಿಚಾರವಾಗಿ ಪ್ರತಿನಿತ್ಯ ರಾಜಕೀಯ ಚಟುವಟಿಕೆಗಳು ಹಾಸನ ಜಿಲ್ಲೆಯಲ್ಲಿ ನಡೀತಿರುತ್ತೆ. ಆದರೆ ಈಗ ಹಾಸನ ಜಿಲ್ಲಾಧಿಕಾರಿ ಮತ್ತು ರೇವಣ್ಣನವರ ವಿರುದ್ಧವಾಗಿ ಒಂದು ಪ್ರಹಸನ ನಡೀತಾ ಇದೆ. ಈಗ ಇವರಿಬ್ಬರ ನಡುವೆ ಜಟಾಪಟಿ ಕೂಡ ಪ್ರಾರಂಭ ಆಗಿದೆ. ಗ್ರಾಮ ಪಂಚಾಯಿತಿ ಮೀಸಲಾತಿ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮೀಸಲಾತಿಯನ್ನು ನಿಗದಿ ಮಾಡಿಲ್ಲ ಎಂಬ ವಿಚಾರದಲ್ಲಿ ರೇವಣ್ಣ ಅವರು ಆಕ್ರೋಶನ ಹೊರಹಾಕಿದ್ದಾರೆ. ಅವರು ಮಾತಾಡುವಂಥ ಭರಾಟೆಯಲ್ಲಿ ಕೆಲ ಮಾತುಗಳನ್ನು DC ಅವರ ವಿರುದ್ಧವಾಗಿ ಮಾತಾಡಿದ್ರು. ಇವ್ರನ್ನ ಎಲ್ಲಿಂದ ಹಿಡ್ಕೊಂಡು ಬಂದ್ರು, ಇವರು ಡ್ರಾಮಾ ಕಂಪ್ನಿ ರೀತಿಯಲ್ಲಿ ಆಡ್ತಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಎಂಬಂಥ ಆರೋಪವನ್ನು ಸುದ್ದಿಗೋಷ್ಠಿ ಮೂಲಕವಾಗಿ ರೇವಣ್ಣವರು ಹೊರಹಾಕಿದ್ರು. ಇದಕ್ಕೆ ಹಾಸನ ಜಿಲ್ಲಾಧಿಕಾರಿ ಅವರು ಕೂಡ ಇವತ್ತು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರಿಗೆ ತಿರುಗೇಟನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾನು ರೇವಣ್ಣವರ ವಿರುದ್ಧವಾಗಿ ಮಾತನಾಡೋದಿಲ್ಲ ಅಂತಲೇ ಪ್ರಾರಂಭ ಮಾಡಿದಂಥ DC ಅವರು ಹಾಸನ ಜಿಲ್ಲೆಯಲ್ಲಿ ಹಿರಿಯ ರಾಜಕಾರಣಿ ರೇವಣ್ಣವರು ಇದ್ದಾರೆ. ಅವರು ನಮಗೆ ಬುದ್ಧಿವಾದ ಹೇಳ್ಬೋದಾಗಿತ್ತು. ಏನಾದರೂ ಅಕಸ್ಮಾತ್ ಕಾನೂನಿನಿಂದ ಹೊರದಾಗಿ ನಾವೇನಾದ್ರು ಕೆಲಸ ಮಾಡಿದರೆ ಕಾನೂನು ಅಡಿನಲ್ಲಿ ಅವರು ನಮಗೆ ತಿಳುವಳಿಕೆ ಹೇಳಲಿಕ್ಕೂ ಕೂಡ ಅವಕಾಶ ಇತ್ತು. ಆದರೆ ನನ್ನ ವಿರುದ್ಧವಾಗಿ ಈ ರೀತಿ ಮಾತಾಡಿ ನನಗೆ ಮನಸ್ಸಿಗೆ ಬೇಸರವನ್ನು ತರಿಸಿದೆ ಎಂಬಂಥ ಮನಸ್ಸಿಗೆ ನೋವಾಗಿದೆ ಎಂಬಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದ್ರ ಜೊತೆಯಲ್ಲೇ ರೇವಣ್ಣನವರ ವಿರುದ್ಧ ಕೂಡ ಆಕ್ರೋಶವನ್ನು ಅವರು ಹೊರಹಾಕಿದ್ದಾರೆ. ನಾನು IAS ಮಾಡ್ಕೊಂಡು ಬಂದಿರತಕ್ಕಂಥವಳು, ಜಿಲ್ಲೆಗೆ ಪ್ರಥಮ ಅಧಿಕಾರಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಆ ಕಾನೂನಿನ ಚೌಕಟ್ಟೇನಿದೆ, ಕಾನೂನು ಚೌಕಟ್ಟಿನಲ್ಲಿ ಮೀಸಲಾತಿಯನ್ನು ಕೂಡ ನಿಗದಿ ಮಾಡಲಾಗಿದೆ. ಏನು ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಏನು ಬರುತ್ತೆ, ಆ್ಯಕ್ಟ್ನ ಅಡಿನಲ್ಲಿ ಮೀಸಲಾತಿಯನ್ನು ಯಾವ ರೀತಿಯಾಗಿ ನಿಗದಿ ಮಾಡಬೇಕು ಅದೇ ರೀತಿಯಲ್ಲಿ ನಾನು ನಿಗದಿಯನ್ನು ಮಾಡಿದ್ದೇನೆ. ತಾಲೂಕಿನ ತಹಶೀಲ್ದಾರ್ಗಳು ಏನು ಅಲ್ಲಿಂದ ಪಟ್ಟಿಯನ್ನು ಕಳಿಸ್ತಾರೆ ಅದನ್ನೇ ಯಥಾವತ್ತಾಗಿ ನಾನು ನಿಗದಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಜಿಲ್ಲಾ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳು ಈಗಾಗಲೇ ನನಗೆ ಮನವಿಯನ್ನು ಕೂಡ ಮಾಡಿದರು. ಬೇಗ ನಮಗೆ ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿಕೊಡಿ ಎಂಬಂಥ ಮನವಿಯನ್ನು ನನ್ನ ಮುಂದೆ ಏನಿತ್ತು. ಈ ಹಿನ್ನೆಲೆಯಲ್ಲಿ ನಾನು ಮೀಸಲಾತಿ ಪಟ್ಟಿಯನ್ನು ಕೂಡ ಈಗ ಬಿಡುಗಡೆ ಮಾಡಿದ್ದೇನೆ. ಆಕ್ಷೇಪಣಾ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿಲ್ಲ ಎಂಬಂಥ JDSನ ಶಾಸಕರುಗಳ ಆರೋಪ ಏನಿದೆ, ಇದಕ್ಕೆ DC ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆಕ್ಷೇಪಣೆಗೆ ಈ ಆಕ್ಟ್ ಮೂಲಕವಾಗಿ ಯಾವುದೇ ರೀತಿಯಾದಂಥ ಕಾಲವನ್ನು ನಿಗದಿ ಮಾಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಏನು ಒಂದು ಪಟ್ಟಿ ತೀರ್ಮಾನ ಆಗುತ್ತೆ, ಆ ಪಟ್ಟಿಯನ್ನು ಹೊರತಂದ ನಂತರದಲ್ಲಿ ಏನಾದರೂ ಅದರಲ್ಲಿ ಲೋಪದೋಷಗಳು ಇದ್ದಿದ್ದೇ ಆದರೆ ಕಾನೂನು ಮೂಲಕವಾಗಿ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಅದನ್ನು ಪ್ರಶ್ನಿಸಬಹುದು. ಇಲ್ಲದೇ ಇದ್ದರೆ ನನಗೆ ಕೂಡ ಮನವಿಯನ್ನು ಸಲ್ಲಿಸುವ ಮೂಲಕವಾಗಿ ನನ್ನ ಇಲಾಖೆಗೆ ಅರ್ಜಿನ ಸಲ್ಲಿಸುವ ಮೂಲಕವಾಗಿ ಈ ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಆದರೆ ನನ್ನ ವಿರುದ್ಧವಾಗಿ ತೇಜೋವಧೆ ಮಾಡುವಂಥ ಕೆಲಸವನ್ನು ರೇವಣ್ಣವರು ಮಾಡಿದ್ದಾರೆ. ಇನ್ನು ಮುಂದೆನಾದರೂ ಕೂಡ ಅವರು ನಮ್ಮ ಕೆಲಸವನ್ನು ಅರ್ಥ ಮಾಡಿಕೊಂಡು ಜಿಲ್ಲಾಧಿಕಾರಿಗಳು ಅಂತ ಹೇಳಿದ್ರೆ ಈ ಜಿಲ್ಲೆಯ ಆಡಳಿತವನ್ನು ನೋಡ್ಕೊಳ್ಳುವಂಥ ಅಧಿಕಾರಿ ಎಂಬಂಥ ಗೌರವವನ್ನು ಕೂಡ ನಮಗೂ ಕೊಡಲಿ, ನಾವು ಕೂಡ ಸಹಕಾರವನ್ನು ಕೊಡ್ತೀವಿ ಎಂಬಂಥ ಮಾತನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಅದರ ನಂತರದಲ್ಲಿ ಏನು ರೇವಣ್ಣವರು ಕೂಡ ಈಗ ಸುದ್ದಿಗೋಷ್ಠಿಯನ್ನು ಮಾಡಿ, ನಾನು IAS ಓದಿಲ್ಲದೆ ಇರ್ಬೋದು, 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ, ಈ ಜಿಲ್ಲೆಯ ಪ್ರತಿ ಹೋಬಳಿಯ ಪ್ರತಿ ತಾಲೂಕಿನ ಈ ಜಿಲ್ಲೆಯ ಸಂಪೂರ್ಣ ಮಾಹಿತಿ ನನಗೆ ಇದೆ, ಸಚಿವನಾಗೂ ಕೂಡ ಕೆಲಸ ಮಾಡಿದ್ದೀನಿ, ಈ ಜಿಲ್ಲೆಯಲ್ಲಿ ಯಾವ ರೀತಿಯಾದ ಮೀಸಲಾತಿಗಳು ಇತ್ತು, ಈಗ ಯಾವ ರೀತಿ ಆಗಿದೆ ಎಂಬಂಥ ಎಲ್ಲ ವಿಚಾರಗಳು ನನಗೂ ಕೂಡ ತಿಳ್ಕೊಂಡಿದ್ದೀನಿ. IAS ಆಗಿಲ್ಲ ಅನ್ನೋದು ಬಿಟ್ಟರೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಕೆಲಸವನ್ನು ಕೂಡ ಮಾಡಿ ಈ ಜಿಲ್ಲೆಯ ಸಂಪೂರ್ಣ ಮಾಹಿತಿ ನನಗೆ ಇದೆ. ಅದರಿಂದ ನಾನು ಮಾತಾಡ್ತಿರ್ತಕ್ಕಂಥದ್ದು ಕಾನೂನಿನಲ್ಲಿ ಇರ್ತಕ್ಕಂಥ ಏನು ನಿಯಮಾವಳಿಗಳ ಪ್ರಕಾರವಾಗಿ ಮೀಸಲಾತಿಯನ್ನು ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಎಂಬಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಂಚಾಯತ್ ರಾಜ್ ಆ್ಯಕ್ಟನ್ನು ನಾನು ಕೂಡ ಓದಿದ್ದೀನಿ, ಆದರೆ DC ಅವರು ಇದನ್ನು ಉತ್ತರವನ್ನು ಕೊಡ್ತಾ ಇಲ್ಲ. ನಾನು ಅವ್ರನ್ನ ಭೇಟಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭೇಟಿಯಾಗಿ ಈ ಸಂಬಂಧವಾಗಿ ಮಾತಾಡಲಿಕ್ಕೂ ಕೂಡ ಪ್ರಯತ್ನ ಪಟ್ಟೆ. ಅದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಲಭ್ಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಸುದ್ದಿಗೋಷ್ಠಿ ಮಾಡುವ ಮೂಲಕವಾಗಿ ನಾನು ಈಗ ಇದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗಿತ್ತು. ಆದರೆ ಮೀಸಲಾತಿ ಏನು ಬರುತ್ತೆ, ಮೀಸಲಾತಿಯಲ್ಲಿ ಈಗ ಅಕ್ರಮ ಮೀಸಲಾತಿ ಆಗಿರ್ತಕ್ಕಂಥದ್ದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಇದನ್ನು ಚರ್ಚೆ ಮಾಡ್ತೇನೆ, ಸದನದಲ್ಲೂ ಕೂಡ ಈ ವಿಚಾರವಾಗಿ ನಾನು ಚರ್ಚೆ ಮಾಡಿ ನ್ಯಾಯಾಲಯದಲ್ಲೂ ಕೂಡ ಇದನ್ನು ಪ್ರಶ್ನೆ ಮಾಡ್ತೀನಿ. ಅದರ ನಂತರದಲ್ಲಿ ಚುನಾವಣಾಧಿಕಾರಿಗಳ ಮುಂದೆ ಕೂಡ ಈ ಮೀಸಲಾತಿ ಪಟ್ಟಿಯನ್ನು ಇಟ್ಟು ಈ ಮೀಸಲಾತಿ ಪಟ್ಟಿಯನ್ನು ಮತ್ತೆ ಮರುಪರಿಶೀಲನೆ ಮಾಡುವಂಥ ಆಗ್ರಹವನ್ನು ಮಾಡ್ತೀನಿ ಎಂಬಂಥ ಮಾತನ್ನು ಇವತ್ತು ರೇವಣ್ಣವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಮತ್ತು ಮಾಜಿ ಸಚಿವ HD ರೇವಣ್ಣವರ ಜಟಾಪಟಿ ಮುಂದುವರೆದಿದೆ. ಮುಂದೆ ಯಾವೆಲ್ಲ ಹಂತಕ್ಕೆ ಇದು ಹೋಗುತ್ತೆ, ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಮಧ್ಯಪ್ರವೇಶನ ಮಾಡುತ್ತೆ, ಈ ಹೊಸದಾಗಿ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ KM ಶಿವಲಿಂಗೇಗೌಡರು ಯಾವ ರೀತಿಯಾದ ಪಾತ್ರವನ್ನು ಇದರಲ್ಲಿ ವಹಿಸ್ತಾರೆ, ನಾಳೆ ಅವರು ಆ ಜಿಲ್ಲೆಗೆ ಬಂದ ನಂತರದಲ್ಲಿ ಅವರ ಸಭೆ ಕರೆದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾರೆ ಎಂಬುದನ್ನು ಕೂಡ ಈಗ ಜಿಲ್ಲೆಯ ಜನ
ಕಾದು ನೋಡ್ತಾ ಇದ್ದಾರೆ. ಇನ್ನು ಮುಂದೇನಾದರೂ ಕೂಡ ಈ ಪ್ರಸಂಗಗಳು ನಡೆದಿರೋ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಘಟನೆಗಳು ನಡೆಯಲಿ, ಸುವ್ಯವಸ್ಥೆ ರೀತಿಯಲ್ಲಿ, ಮತ್ತು ಇಬ್ಬರು ಕೂಡ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಹೊಂದಾಣಿಕೆಯಲ್ಲಿ ಜೊತೆಯಾಗಿ ಕೆಲಸ ಮಾಡಲಿ ಎಂಬಂಥದ್ದು ಈ ಜಿಲ್ಲೆಯ ಜನರ ಆಶಯ ಕೂಡ ಆಗಿದೆ.